ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಮಂಜೇಗೌಡರು, ಕರ್ನಾಟಕ ಸುಗಮ ಸಂಗೀತ ಪರಿಷತ್ ಮೈಸೂರು ಘಟಕದ ಅಧ್ಯಕ್ಷರಾದ ಶ್ರೀ ನಾಗರಾಜ್ ವಿ ಭೈರಿರವರು, ವೈದ್ಯಕೀಯ ಅಧೀಕ್ಷಕರು ಹಾಗೂ ಮುಖ್ಯಸ್ಥರು ಕೀಲು ಮತ್ತು ಮೂಳೆ ವಿಭಾಗ ಕೆಆರ್ ಆಸ್ಪತ್ರೆ ಮೈಸೂರಿನ ಡಾಕ್ಟರ್ ಶೋಭಾ HP ಅವರು, ಹಿರಿಯ ಶಸ್ತ್ರಚಿಕಿತ್ಸಕರು ಹಾಗೂ DMOU ಘಟಕ ಮುಖ್ಯಸ್ಥರು ಜಿಲ್ಲಾ ಸಂಚಾರ ನೇತೃತ್ವದ ಕೆಆರ್ ಆಸ್ಪತ್ರೆ ಮೈಸೂರಿನ ಡಾಕ್ಟರ್ ಚೇತನ್ ಅವರು, ಮೈಸೂರು ಜಿಲ್ಲಾ ಚಿನ್ನಬೆಳ್ಳಿ ಕೆಲಸಗಾರರ ಪ್ರತಿನಿಧಿ ಸಂಘದ ಗೌರವಾಧ್ಯಕ್ಷರಾದ ಶ್ರೀ ರವಿ ಪ್ರಕಾಶ್ ಅವರು, ಅಂತಾರಾಷ್ಟ್ರೀಯ HS ಆಟಗಾರರು ಮಂಡ್ಯ ಶ್ರೀಮತಿ ಮಾಧುರಿ ಜೈ ನಂದಿ ಪಟೇಲ್ ಅವರು, ಹಿರಿಯ ನಿರ್ದೇಶಕರು ಕರ್ನಾಟಕ ಹಾಲು ಮಹಾಮಂಡಳಿ ಶ್ರೀ ಪೂರ್ಣಚಂದ್ರ ತೇಜಸ್ವಿ ಅವರು, ಸಮಾಜ ಸೇವಕರು KR ಶಿವಣ್ಣ ಅವರು, ಚಲನಚಿತ್ರಗಾರ ಲಕ್ಷ್ಮೀಪತಿ ಬಾಲಾಜಿ ಅವರು, ಬಿಜೆಪಿ ಮಹೇಶ್ ಅವರು, ಎಲ್ಲ ಅತಿಥಿಗಳನ್ನ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಸ್ವಾಗತಿಸೋಣ. ಇವರೊಂದಿಗೆ ಮೈಸೂರು ಜಿಲ್ಲಾ ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಅಧ್ಯಕ್ಷರಾದ ಗೋಲ್ಡ್ ಸುರೇಶ್ ಅವರು ಹಾಗೂ ಶ್ರೀ ಸಾಯಿರಾಮ್ ಸಾಂಸ್ಕೃತಿಕ ವೇದಿಕೆಯ ಪ್ರಧಾನ ಕಾರ್ಯದರ್ಶಿಯಾದ ಜೂಲಿಯನ್ ಮಾಲಾ ಶ್ರೀ ಮಂಜುಳಾ ಅವರು ಕೂಡ ಜೊತೆಗೂಡಬೇಕು. ದಯಮಾಡಿ ಎಲ್ಲ ಅತಿಥಿಗಳು ವೇದಿಕೆಗೆ ಆಗಮಿಸಿ ಆಸೀನರಾಗಬೇಕಾಗಿ ಕೋರಿ ಜೋರಾದ ಚಪ್ಪಾಳೆ ಬಳಿ ಎಲ್ಲ ನಮ್ಮ ಪ್ರೀತಿಯ ಮುಖ್ಯ ಅತಿಥಿಗಳು. ದಯವಿಟ್ಟು ಎಲ್ಲ ಅತಿಥಿಗಳು ಸೇರಿ ದೀಪ ಹಚ್ಚುವ ಮುಖಾಂತರ ನಮ್ಮ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ವಿದ್ಯುತ್ ಚಾಲನೆ ನೀಡಬೇಕು ಅಂತ ಹೇಳುವಂತ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲ ಅತಿಥಿಗಳು ಸೇರಿ ನಮ್ಮಲ್ಲಿ ಹಲವಾರು ಕಾರ್ಯಕ್ರಮಗಳು ಇನ್ನೂ ಬಾಕಿ ಇದೆ ಮತ್ತು ನಮಗೆ ಸಮಯದ ಅಭಾವ ಇರೋದ್ರಿಂದ ನಾವು ಆದಷ್ಟು ಬೇಗ ಕ್ವಿಕ್ ಆಗಿ ಈ ನಮ್ಮ ವೇದಿಕೆ ಕಾರ್ಯಕ್ರಮವನ್ನ ಮುಗಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ಇದೀಗ ದೀಪ ಬೆಳಗುವ ಮೂಲಕ ಉದ್ಘಾಟನೆಯನ್ನು ಮಾಡ್ತಾರೆ. ದಯಮಾಡಿ ಎಲ್ಲರೂ ಕೂಡ ದೊಡ್ಡ ಚಪ್ಪಾಳೆಯ ಮೂಲಕ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಶುಭ ಕರೋತಿ ಕಲ್ಯಾಣ ಆರೋಗ್ಯ ಧನಸಂಪನ್ನ ಶತ್ರುಬುದ್ಧಿ ವಿನಾಶಾಯ ದೀಪ ಜ್ಯೋತಿ ನಮೋಸ್ತುತೆ ದೀಪ ಜ್ಯೋತಿ ಪರಬ್ರಹ್ಮ ದೀಪ ಜ್ಯೋತಿ ಜನಾರ್ದನ ದೀಪಮೇ ಹರತೋ ಪಾಪ ದೀಪ ಜ್ಯೋತಿ ಜನಾರ್ದನ. ದೀಪವನ್ನು ಬೆಳಗುವುದರ ಮೂಲಕ ಎಲ್ಲ ಹಿರಿಯರು ಸೇರಿ ಜ್ಯೋತಿಯನ್ನು ಬೆಳಗ್ತಾ ಇದ್ರೆ ದೊಡ್ಡ ಚಪ್ಪಾಳೆಯ ಮೂಲಕ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸೋಣ. ಲೋಕೇಶ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ನಮ್ಮ ಮೈಸೂರು ಜಿಲ್ಲಾ ನಮ್ಮ ಪ್ರೀತಿಯ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಎಲ್ಲ ಅತಿಥಿಗಳು ಪುಷ್ಪಾರ್ಚನೆಯನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಕರ್ನಾಟಕದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಎಲ್ಲ ಅತಿಥಿಗಳು ಸೇರಿ ಪುಷ್ಪನಮನವನ್ನು ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ನಮ್ಮ ಮೈಸೂರು ಜಿಲ್ಲಾ ಚಿನ್ನಬೆಳ್ಳಿ ಕೆಲಸಗಾರ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಶ್ರೀ ಲಯನ್ ಟಿ ಸುರೇಶ್ ಗೋಲ್ಡ್ ಅವರ ಒಂದು ಕಿರು ಪರಿಚಯ ಎಲ್ಲರೂ ಮಾಡಿಕೊಡ್ತೀನಿ. ನಾನು ಸರ್ವಕಾಲಿಕ ಹಸನ್ಮುಖಿ ಹಾಗೂ ಸಾಮಾಜಿಕ ಕಳಕಳಿರುವ ಶ್ರೀ ಲಯನ್ ಟಿ ಸುರೇಶ್ ಗೋಲ್ಡ್ ಅವರು 24/11/1971 ದಿವಂಗತ ಟೀಕಾಚಾರ್ಯ ಹಾಗೂ ದಿವಂಗತ ಸರೋಜಮ್ಮ ದಂಪತಿಗಳಿಗೆ ಪಂಚಮ ಪುತ್ರರಾಗಿ ಜನಿಸಿರುತ್ತಾರೆ. ಚಿಕ್ಕಂದಿನಿಂದಲೇ ಬಹುಮುಖ ಪ್ರತಿಭೆಯಾಗಿದ್ದ ಶ್ರೀಗಳು ತಮ್ಮ ಪ್ರಾಥಮಿಕ ಶಿಕ್ಷಣದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಾದ ಕರಾಟೆ, ನೃತ್ಯ ತರಬೇತಿಯಲ್ಲಿ ಕೂಡ ತಮ್ಮನ್ನು ತೊಡಗಿಸಿಕೊಂಡಿದ್ದಲ್ಲದೆ ನಂತರದ ದಿನಗಳಲ್ಲಿ ಚಿನ್ನಾಭರಣಗಳ ವೃತ್ತಿಯಲ್ಲಿ ಪರಿಣಿತಿಯನ್ನು ಹೊಂದಿದ್ದು ಜೊತೆಯಲ್ಲಿ ಚಲನಚಿತ್ರ ರಂಗದಲ್ಲಿಯೂ ಸಹ ಸಕ್ರಿಯವಾಗಿ ತೊಡಗಿಸಿಕೊಂಡು ಹಲವಾರು ಸಮಾಜಮುಖಿ ಕೆಲಸಗಳಿಗೆ ತಮ್ಮ ಜೀವನವನ್ನು ಮುಡಿಪಾಗಿಸುತ್ತಾರೆ. ಇವರು ಪ್ರಸ್ತುತ ಮೈಸೂರು ಜಿಲ್ಲಾ ಚಿನ್ನಬೆಳ್ಳಿ ಕೆಲಸಗಾರರ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿ ಹಾಗೂ ಪ್ರತಿಷ್ಠಿತ ಲಯನ್ಸ್ ಕ್ಲಬ್ ಆಫ್ ಮೈಸೂರು ಗೋಲ್ಡನ್ ಸಿಟಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸ್ಪರ್ಶ ಆಸ್ಪತ್ರೆಯ ಪಾಲ್ಗಾರರಾಗಿರುವ ಇವರು ಆರ್ಥಿಕವಾಗಿ ಹಿಂದುಳಿದ ಹಲವಾರು ಜನರಿಗೆ ಕೃತಕ ಕಾಲು ಜೋಡಣೆ ಹಾಗೂ ನೇತ್ರ ಶಸ್ತ್ರಚಿಕಿತ್ಸೆಯ ಜೊತೆಗೆ ಕನ್ನಡಕದ ವಿತರಣೆಗೂ ಅನುಕೂಲ ಮಾಡಿಕೊಟ್ಟಿರುತ್ತಾರೆ. ನೈಸರ್ಗಿಕ ವಿಕೋಪಗಳು ಹಾಗೂ ಕೊರೋನಾ ಮಹಾಮಾರಿಯಂತಹ ಸಂದರ್ಭದಲ್ಲಿ ಇವರು ಬಡ ಕುಟುಂಬಗಳಿಗೆ ಅವಶ್ಯಕವಾದ ಔಷಧಗಳು, ಆಹಾರ ಕಿಟ್ಗಳು ಹಾಗೂ ವಸ್ತುಗಳನ್ನು ವಿತರಿಸಿರುತ್ತಾರೆ. ವಯೋವೃದ್ಧ ಆರೋಗ್ಯ ಸೇವೆ, ರಕ್ತದಾನ ಶಿಬಿರ, ಪರಿಸರ ಸ್ವಚ್ಛತಾ ಹಾಗೂ ಸಂರಕ್ಷಣಾ ಜಾಗೃತಿ ಮತ್ತು ಪಶುಸಂಗೋಪನಾ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಸಮಾಜಮುಖಿ ಕ್ಷೇತ್ರದಲ್ಲಿ ಇವರು ಸಲ್ಲಿಸುತ್ತಿರುವ ಸೇವೆ ಗಣನೀಯವಾಗಿದ್ದು ಅಪ್ಪಟ ಕನ್ನಡ ನಾಡು ನುಡಿಯ ಅಭಿಮಾನಿಯಾಗಿರುವ ಇವರು ಕನ್ನಡ ಪರ ಹಾಗೂ ಕಾವೇರಿ ನೀರಿನ ಸಂಬಂಧಿತ ಹೋರಾಟಗಳಲ್ಲಿ ಸದಾ ಮುಂಚೂಣಿಯಲ್ಲಿರುತ್ತಾರೆ. ಮಂದಿರ, ಮಸೀದಿ ಹಾಗೂ ಚರ್ಚ್ಗಳ ಜೀರ್ಣೋದ್ಧಾರ ಹಾಗೂ ದೈವ ಕಾರ್ಯಗಳಿಗೆ ತಮ್ಮ ಕೈಲಾದ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಈ ಸೇವೆಯನ್ನು ಪರಿಗಣಿಸಿ ಹಲವಾರು ಸಂಘ ಸಂಸ್ಥೆಗಳಿಗೆ ಬೆಲೆ ಕಟ್ಟಲಾಗುತ್ತಾ ಆತ್ಮೀಯತೆ ಹಾಗೂ 2023 ಸಾಲಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಪ್ರಶಸ್ತಿ, ಕನ್ನಡಾಂಬೆ ರಕ್ಷಣಾ ವೇದಿಕೆ ವತಿಯಿಂದ ಕನ್ನಡಾಂಬೆ ರತ್ನ ಪ್ರಶಸ್ತಿ, ಗ್ಲೋಬಲ್ ಎಜುಕೇಶನ್ ಟ್ರಸ್ಟ್ ವತಿಯಿಂದ ಸ್ನೇಹ ರತ್ನ ಪ್ರಶಸ್ತಿ, ಪರಮಹಂಸ ಯೋಗ ಮಹಾವಿದ್ಯಾಲಯದಿಂದ ವಿವೇಕ ಸ್ಮೃತಿ ಪ್ರಶಸ್ತಿ, ಸುಮಂಗಲಿ ಸೇವಾ ಟ್ರಸ್ಟ್ 2018ರಲ್ಲಿ ಪ್ರಜಾಭೂಷಣ ಪ್ರಶಸ್ತಿ, ಹಿಮಾಲಯ ಪ್ರಶ್ನ ಹಾಗೂ ದಸರಾ ಯೋಗಕ್ಕೆ ಸರಿ ಪ್ರಶಸ್ತಿ, ಒಕ್ಕಲಿಗರ ವಿಕಾಸ ವೇದಿಕೆಯು ಕನ್ನಡ ವಿಕಾಸ ರತ್ನ ಪ್ರಶಸ್ತಿ, ಮೈಸೂರು ಪ್ರೆಸ್ ಕ್ಲಬ್ ವತಿಯಿಂದ ಮಾನವ ರತ್ನ ಪ್ರಶಸ್ತಿ, ಕರ್ನಾಟಕ ಸೇನಾಪಡೆ ಪ್ರಶಸ್ತಿ, ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗ ವತಿಯಿಂದ ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ಮರಣಾರ್ಥ ನೀಡುವ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾಗಿರುತ್ತಾರೆ.
ಸಲ್ಲಿಸಿರುತ್ತಾರೆ. ಹಾಗೂ ಮುಂಬರುವ 2023ನೇ ಸಾಲಿನ ನಗರ ಸೇವಾ ಟ್ರಸ್ಟ್ ವತಿಯಿಂದ ಡಾಕ್ಟರ್ APJ ಅಬ್ದುಲ್ ಕಲಾಂ ರಾಜ್ಯ ಪ್ರಶಸ್ತಿಗೆ ಭಾಜನರಾಗಿರುತ್ತಾರೆ. ಪ್ರಸ್ತುತ 300ಕ್ಕೂ ಹೆಚ್ಚು ಜನರಿಗೆ ನಾರಾಯಣ ಸೇವಾ ಸಂಸ್ಥಾನದ ಸಹಯೋಗದಲ್ಲಿ ಕೃತಕಾಂಗಗಳಾದ ಕೈ ಮತ್ತು ಕಾಲು ಜೋಡಣೆಯನ್ನು ತಮ್ಮ ಕ್ಲಬ್ ವತಿಯಿಂದ ಪೂರೈಸಲು ಈಗಾಗಲೇ ಕ್ರಮ ವಹಿಸಿರುತ್ತಾರೆ. ಮೇಲ್ಕಂಡ ಸೇವಾ ಕಾರ್ಯಗಳನ್ನು ಸಲ್ಲಿಸಿರುವ ಶ್ರೀಯುತರಿಗೆ ದೇವರು ಆಯುರಾರೋಗ್ಯ ದಯಪಾಲಿಸಿ ಮತ್ತಷ್ಟು ಸಮಾಜಮುಖಿ ಸೇವೆಯನ್ನು ಸಲ್ಲಿಸುವ ಶಕ್ತಿ ಹಾಗೂ ಚೈತನ್ಯವನ್ನು ವೃದ್ಧಿಸಲಿ ಎಂದು ನಾವೆಲ್ಲರೂ ಸೇರಿ ಜೋರಾದ ಚಪ್ಪಾಳೆಗೆ ನಮ್ಮ ಲಯನ್ ಗೋಲ್ಡ್ ಸುರೇಶ್ ಅವರಿಗೆ ನಾವೆಲ್ಲರೂ ಸೇರಿ ಆಶಿಸೋಣ, ಹಾರೈಸೋಣ. ಜೊತೆಗೆ ನಮ್ಮ ಪ್ರೀತಿಯ ಜೂನಿಯರ್ ಮಾಲಾಶ್ರೀ ಖ್ಯಾತಿಯ ಮಂಜುಳಾ ಅವರು, ಇವರು ಕೂಡ ಹಲವಾರು ಸಿನಿಮಾಗಳಲ್ಲಿ ಹುಡುಗರು, ದೊಡ್ಡನೆ ಹುಡುಗ, ಟಗರು ಪಲ್ಯ ಬರುವಂತಹ ಕಾಲಾಪಟ್ಟ ಚಿತ್ರಗಳು ಕೂಡ ಅಭಿನಯಿಸಿ ಹೆಚ್ಚು ಇಡೀ ಕರ್ನಾಟಕದ ತುಂಬಾ ಜೂನಿಯರ್ ಮಾಲಾಶ್ರೀ ಖ್ಯಾತಿ ಪಡೆದು ಕಾರ್ಯಕ್ರಮಗಳನ್ನೆಲ್ಲವನ್ನೂ ಮಾಡಿ, ಜೊತೆಗೆ ಓಂ ಶ್ರೀ ಸಾಯಿರಾಮ್ ವೇದಿಕೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಎಲ್ಲ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು ಅಂತ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಬಂದು ಇವತ್ತು ಕೂಡ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಆಯೋಜಿಸಿ ಇಂಥ ಸುಂದರವಾದ ವೇದಿಕೆಯನ್ನು ಕಲ್ಪಿಸಿದ್ದಾರೆ. ಮತ್ತೊಮ್ಮೆ ಮಂಜುಳಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇದೀಗ ಕಾರ್ಯಕ್ರಮದ ಉದ್ಘಾಟಕರು ಶ್ರೀ ನಾಗರಾಜ್ ವಿ ಭೈರಿಯವರು ಎಲ್ಲರನ್ನು ಕೊಟ್ಟೊಂದೆರಡು ಮಾತಾಡಬೇಕು ಅಂತ ಹೇಳಿದರು. ಎಲ್ಲರಿಗೂ ನಮಸ್ಕಾರ. ಸಾಂಸ್ಕೃತಿಕ ನಗರಿಯಲ್ಲಿ ನಡೆಯುತ್ತಿರುವಂತಹ ಈ ಒಂದು ಅದ್ಭುತ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರುವಂಥ ಎಲ್ಲ ಮಹನೀಯರು, ಮಹಾಲಕ್ಷ್ಮಿಯರು, ಮಕ್ಕಳಿಗೂ ಕೂಡ ಮುಂದೆ ಬರಲಿರುವಂಥ ಆಷಾಢ ಮಾಸದ ಶುಭಾಶಯಗಳನ್ನು ಕೋರ್ತಾ ಆ ಚಾಮುಂಡೇಶ್ವರಿ ತಮಗೆಲ್ಲರಿಗೂ ಹಾಗೂ ಇಡೀ ನಗರಕ್ಕೆ ಒಳ್ಳೆಯದು ಮಾಡಲಿ ಅಂತ ಭಗವಂತನಲ್ಲಿ ಕೋರ್ತಾ, ಓಲ್ಡ್ ಈಸ್ ಗೋಲ್ಡ್ ಚಿತ್ರ ನೃತ್ಯ ರೂಪಕ ಇವತ್ತೇನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ನಾವು ಕೂಡ ಇಲ್ಲಿ ಸುಮಾರು 1 ಗಂಟೆಯಿಂದ ನೋಡ್ತಾ ಇದ್ದೀವಿ. ಯಾವುದೇ ಚಲನಚಿತ್ರಕ್ಕೂ ಕೂಡ ಕಡಿಮೆ ಇಲ್ಲ ಅಂತ ನಮಗಂತೂ ಅನ್ನಿಸ್ತದೆ. ತಮಗೂ ಕೂಡ ಬಹಳ ಅನಿಸಿರಬೇಕು. ಯಾಕೆ ಅಂತಂದರೆ ಚಲನಚಿತ್ರದಲ್ಲಿ ಯಾವುದೇ 1 ಸೆಕೆಂಡ್ ಕೂಡ ವೇಸ್ಟ್ ಮಾಡದೆ ಒಂದಕ್ಕೊಂದು ಹೇಗೆ ಕಥೆಗಳು ರೂಪುಗೊಳ್ಳುತ್ತೋ ಅದೇ ರೀತಿ ಈ ಒಂದು ಕಾರ್ಯಕ್ರಮಗಳನ್ನು ಕೂಡ ನಾವು ನೋಡ್ತಾನೆ ಇದ್ದೀವಿ. ಒಂದರ ನಂತರ ಒಂದು ಈ ಹಾಡುಗಳು ಓಲ್ಡ್ ಈಸ್ ಗೋಲ್ಡ್ ಅಂತೇಳಿ ಆ ನೃತ್ಯ ರೂಪಕಗಳನ್ನ ಕಣ್ತುಂಬ ನೋಡ್ತಾ ಇದ್ದೀವಿ. ಮತ್ತೆ ಹಾಸ್ಯಗಳು ಕೂಡ ಒಂದು ಒಳ್ಳೆಯ ಚಲನಚಿತ್ರವನ್ನು, ಅದು ಕೂಡ ನಮ್ಮ ಹಳೆಯ ಬಂಗಾರ ಮನುಷ್ಯರಂಥ ಚಲನಚಿತ್ರವನ್ನು ನೋಡಿದಷ್ಟೇ ಖುಷಿ ಇವತ್ತು ನಮಗಾಗಿದೆ. ಈ ಒಂದು ನೃತ್ಯ ರೂಪಕವನ್ನು ಕಟ್ಟಿಕೊಂಡಂಥ ಅದು ಸಾಂಸ್ಕೃತಿಕ ನಗರಿ. ಸಾಂಸ್ಕೃತಿಕ ನಗರಿಯ ನಮ್ಮ ಸಾಂಸ್ಕೃತಿಕ ರಾಜಧಾನಿಯ ನಮ್ಮ ಭವ್ಯ ಇತಿಹಾಸ ಇರುವಂಥ ಜಗನ್ಮೋಹನ ಅರಮನೆ ನಿಜವಾಗ್ಲೂ ಈಗ ಬರದೇ ಒಂದು ರೀತಿ ರೋಮಾಂಚನ ಆಗುತ್ತೆ. ಈ ಜಗನ್ಮೋಹನ ಅರಮನೆಗೆ ತನ್ನದೇ ಆದಂಥ ಒಂದು ಭವ್ಯವಾದ ಇತಿಹಾಸ ಇದೆ. ಇಡೀ ಮೈಸೂರು ರಾಜ್ಯವನ್ನು 1987ರಿಂದ 1912ವರೆಗೂ ಆಳಿದ್ದು ಇದೇ ಜಾಗದಲ್ಲಿ ಮೈಸೂರು ಕೃಷ್ಣರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಆಗಿದ್ದು. ಈಗಿರುವಂಥ ಅರಮನೆ ರೂಪುಗೊಂಡಿರಲಿಲ್ಲ. ಇಲ್ಲಿಂದ ಕೂಡ ಆಡಳಿತ ಇಡೀ ರಾಜ್ಯವನ್ನು ನಡೆಸ್ತಾ ಇದ್ರು. ಅಂಥ ಭವ್ಯ ಇತಿಹಾಸ ಇರುವಂಥದ್ದು. ನಾಲ್ವಡಿ ರಾಜ ಕೃಷ್ಣರಾಜ ಒಡೆಯರ ಸಿಸ್ಟರ್ ಕೂಡ ಮದುವೆ ಆಗಿದ್ದು ಕೂಡ ಇಲ್ಲೇ. ಅಂಥ ಒಂದು ಸಭಾಂಗಣದಲ್ಲಿ ನಾವೆಲ್ಲರೂ ಕೂಡ ಈ ಒಂದು ನೃತ್ಯ ರೂಪಕವನ್ನು ವೀಕ್ಷಿಸ್ತಾ ಇದ್ದೀವಿ. ಇದು ಕೂಡ ನಮ್ಮ ಏನು ಸಂಸ್ಕಾರ ಇದೆ ಅದನ್ನು ಭವ್ಯವಾಗಿ ನಿಮ್ಮ ಮುಂದೆ ಅಳವಡಿಸ್ಕೊಂಡು ರೂಪಿಸ್ಕೊಂಡು ಹೋಗ್ತಾ ಇದ್ದಾರೆ. ಇಂಥ ಒಂದು ನೃತ್ಯ ರೂಪವನ್ನು ಇಷ್ಟೊಂದು ಅದ್ದೂರಿಯಾಗಿ ಕಟ್ಟಿಕೊಂಡಂಥ ಓಂ ಶ್ರೀ ಸಾಯಿರಾಮ್ ಕಲಾಮಂಡಳಿಯಲ್ಲಿರ್ಬೋದು, ಮೈಸೂರು ಮಂಜುಳಾ ಅಂತ ಹೇಳ್ತಾರೆ ಅಥವಾ ಜೂನಿಯರ್ ಮಹಾರಾಷ್ಟ್ರ ಅಂತ ಹೇಳ್ತಾರೆ, ಅವರ ನೇತೃತ್ವದಲ್ಲಿ ನಡೀತಾ ಇರುತ್ತಲೂ ಇದಕ್ಕೆ ಬೆನ್ನೆಲುವಾಗಿ ನಿಂತಿರುವಂಥವ್ರು ನಮ್ಮ ಸ್ನೇಹಿತರಾದಂಥ ನಮ್ಮ ಗೋಲ್ಡ್ ಸುರೇಶ್ ಅವರು. ಅವ್ರು ಎಷ್ಟು ಆಕ್ಟಿವ್ ಆಗಿರ್ತಾರೆ ಅಂತಂತಂದರೆ ಅವ್ರಿಗೆ ನಾವೇನಾದ್ರು ಮಾತಾಡ್ಬೇಕಾದ್ರೆ ಅವ್ರ ಅಪಾಯಿಂಟ್ಮೆಂಟ್ ತಗೋಬೇಕಾದಷ್ಟು ಆಕ್ಟಿವ್ ಆಗಿ ಸಮಾಜ ಸೇವೆಯಲ್ಲಿ ತೊಡ್ಕೊಂಡಿದ್ದಾರೆ. ಅವರ ಬಯೋಡೇಟಾವನ್ನು ಓದಿರೋದು ತಮಗೆಲ್ಲರಿಗೂ ಕೂಡ ಮುಂದೆ ಓದೋದು ಗೊತ್ತಿರ್ಬೋದು. ಇಂಥವರು ಕೂಡ ನಮ್ಮ ಒಂದು ಸಾಂಸ್ಕೃತಿಕ ರಾಜಧಾನಿಯ ನಮ್ಮ ಎಲ್ಲ ಕಲಾವಿದರಿಗೆ ಪ್ರೋತ್ಸಾಹ ಮಾಡುವಂಥ ಕೆಲಸ ಮಾಡ್ತಾರೆ. ನಿಜವೂ ಕೂಡ ಶ್ಲಾಘನೀಯ ಅಂತ ಹೇಳ್ತಾ ಇವತ್ತು ನಾವೆಲ್ಲರೂ ನೋಡಿದ್ದೀವಿ. ಜೂನಿಯರ್ ರಾಜ್ಕುಮಾರ್ ಇರ್ಬೋದು, ಜೂನಿಯರ್ ಶಂಕರ್ ಆಗಿರ್ಬೋದು, ಜೂನಿಯರ್ ವಿಷ್ಣುವರ್ಧನ್ ಅವ್ರು ಇರ್ಬೋದು, ನಮ್ಮ ಹಾಸ್ಯ ಮಾಡಿದಂಥ ಶ್ರೀಯರ್ ಇರ್ಬೋದು, ನಿರೂಪಣೆ ಮಾಡಿದಂಥ ಕಶ್ಯಪ್ ಅವರು ಇರ್ಬೋದು, ಎಲ್ಲರೂ ಕೂಡ ಬಹಳ ಅದ್ಭುತವಾಗಿ ಸಿನಿಮಾವೇ ನೋಡಿದಂಗೆ ನಾವು ಕಣ್ಮುಂದೆ ಕಟ್ಕೊಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಮುಂದಿನ ಅವರ ಕಾರ್ಯಕ್ರಮಗಳು, ಅವರ ಜೀವನ ಉಜ್ವಲವಾಗಿದೆ
ಈ ಒಂದು ಸಮಾರಂಭದಲ್ಲಿ ತಮ್ಮ ಕಲೆಯನ್ನು ಅನಾವರಣಗೊಳಿಸ್ತಕ್ಕ ಎಲ್ಲ ಕಲಾವಿದರಿಗೆ ಅವರ ಮುಂದಿನ ಜೀವನಕ್ಕೆ ನಾವು ಶುಭವನ್ನು ಹಾರೈಸ್ತಾ ಈ ಕಾರ್ಯಕ್ರಮ ಏರ್ಪಡಿಸಿಕೊಟ್ಟಂಥ ಎರಡೂ ಕಲಾ ಸಂಸ್ಥೆಗಳಿಗೆ ನಾನು ಶುಭಾಶಯಗಳನ್ನು ಕೋರ್ತಾ ನಾವು ಈ ಒಂದು ವೇದಿಕೆಯಿಂದ ತಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನು ವಿರಮಿಸ್ತೇವೆ. ನಮಸ್ಕಾರ. ಧನ್ಯವಾದಗಳು ನಾಗರಾಜ್ ಸರ್. ಇದೀಗ ನಮ್ಮ ಓಲ್ಡ್ ಈಸ್ ಗೋಲ್ಡ್ ಪ್ರಕಾಶ್ ಸರ್ ದಯವಿಟ್ಟು ಅಂತ ಹೇಳಿ ಮಾತಾಡಬೇಕು. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಎಲ್ಲ ಪುಣ್ಯಾತಿ ಗಣ್ಯರೇ ಮತ್ತು ಎಲ್ಲ ಪ್ರೇಕ್ಷಕರೇ, ಓಂ ಶ್ರೀ ಸಾಯಿರಾಮ ಸಾಂಸ್ಕೃತಿಕ ಕಲಾ ವೇದಿಕೆ ಮತ್ತು ಮೈಸೂರು ಜಿಲ್ಲಾ ಚಿನ್ನ ಬೆಳ್ಳಿ ಕಲಿಸುವ ಅಭಿವೃದ್ಧಿ ಸಂಘ ಇದರ ವತಿಯಿಂದ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಭಾಳ ಚೆನ್ನಾಗಿ ನಡೆಸ್ಕೊಳ್ತಾ ಇದ್ದಾರೆ. ಎಲ್ಲ ಜನಗಳಿಗೆ ಇದೊಂಥರ ವಿನೂತನ ರೀತಿಯ ಎಂಟರ್ಟೈನ್ಮೆಂಟ್. ಯಾರು ಹಿರಿಯ ಕಲಾವಿದರಿದ್ದರೂ ಅವರ ನೆನಪಿನಲ್ಲಿ ಅವರು ಹಾಡಿರುವ ಹಾಡುಗಳು ಮತ್ತು ಮಾಡಿರುವ ನೃತ್ಯಗಳು ಅವುಗಳನ್ನ ಜನ್ಮತಾಳಸನ ಮಾಡಿ ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ತಿದ್ದಾರೆ. ಹೀಗೆ ಹಳೆಯ ನೆನಪು ಹೊಸ ಹುಡುಕುವುದು ಈ ಕಾರ್ಯಕ್ರಮದಲ್ಲಿ ನನಗೂ ಒಂದು ಹಳೆಯ ನೆನಪು ಬರುತ್ತೆ. ಅದೇನಂದರೆ ಮುಂದೆ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. 1975ರಲ್ಲಿ ನಾವು ಒಂದು ಪಿಕ್ಚರ್ ತೆಗೆದ್ವಿ, ಕಿಲಾಡಿ ಕಿಟ್ಟು ಅಂತ ಹೇಳ್ಬಿಟ್ಟು ನೀವೆಲ್ಲ ಕೇಳಿರ್ಬೋದು. ಹಳೆಯ ಕಾಲದ ಪಿಕ್ಚರನ್ನು 1975ರಲ್ಲಿ ವಿಷ್ಣುವರ್ಧನ್ ಮತ್ತು ರಜನಿಕಾಂತ್ ಇಬ್ಬರು ಸೇರಿ ಕನ್ನಡದಲ್ಲಿ ಮೊಟ್ಟ ಮೊದಲಿಗೆ ರಜನಿಕಾಂತ್ ಮಾಡಿದ ಪಿಕ್ಚರ್ ಅದನ್ನು ನಾವೇ ತೆಗೆದಿದ್ದು. ಆ ಕಾಲದಲ್ಲಿ ಕೇವಲ 5 ಲಕ್ಷಕ್ಕೆ ಒಂದು ಕಲರ್ ಪಿಕ್ಚರೇ ಮುಗಿದೋಯ್ತು. ಅಂದರೆ ಆಗಿನ ಕಾಲ ಆ ಥರ ಇತ್ತು. ಅದು ಬಹಳ ಯಶಸ್ವಿಯಾಗಿ ನಡೆದು ಭಾಳ ಹಣವನ್ನು ಮಾಡಿಕೊಟ್ಟು. ಅದೇ ರೀತಿ ಇನ್ನೂ ಒಂದು ಪಿಕ್ಚರ್ ತೆಗೆದ್ವಿ, ದ್ವಾರಕೀಶ್ ಮುಂದೆ ಸರಿ ಕಲಾಕುಂಡ ಅಂತೇಳಿ. ಈ ಹಳೆಯ ನೆನಪುಗಳು ನನಗೂ ಬರ್ಕೋಸ್ತಾರೆ. ಯಾಕೆಂತಂದರೆ ಇಲ್ಲಿ ಈ ಹೇಗೆ ಈ ಒಂದು ಹಿರಿಯ ಕಲಾವಿದರ ಹಳೆಯ ನೆನಪಿನಲ್ಲಿ ಹೊಸ ಹುಡುಕನ್ನು ಮೂಡಿಸ್ತಾ ಇದ್ದಾರೋ ಹಾಗೆ ಸಾಧ್ಯವಾದರೆ ಆ ಕಿಲಾಡಿ ಕಿಟ್ಟು ಒಂದು ಸಾಲು ಕೇಳೋದು ನಮಗೆ ಭಾಳ ಸಂತೋಷ ಆಗುತ್ತೆ. ಇದೇ ರೀತಿ ಈ ಸಾಂಸ್ಕೃತಿಕ ಕಲಾ ವೇದಿಕೆ ಮುಂದುವರೆದು ಇನ್ನೂ ಅಷ್ಟು ಜನಗಳನ್ನು ರಂಜಿಸಿ ಇನ್ನೂ ಚೆನ್ನಾಗಿ ಬೆಳೆದು ಎಲ್ಲ ಕಡೆ ಇವರು ರಂಜಿಸಲಿಕ್ಕೆ ಸಾಧ್ಯವಾಗಲಿ ಅಂತ ಇವರಿಗೆ ಶುಭವನ್ನು ಕೊಡ್ತಾ ಒಂದೆರಡು ಮಾತು ಮುಗಿಸ್ತಿದ್ದು. ನಮಸ್ಕಾರ. ಧನ್ಯವಾದಗಳು ಡಿ ಪ್ರಕಾಶ್ ಸರ್. ಇದೀಗ ನಮ್ಮ ಈ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ನಾಡುಕೊಂಡಂತಹ ಖ್ಯಾತ ಕಲಾವಿದರು ಹಾಗೂ ಜೂನಿಯರ್ ಕಲಾವಿದರಿಗೆ ಮುಖ್ಯ ಅತಿಥಿಗಳು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮೊದಲಿಗೆ ಹಿರಿಯ ಕಲಾವಿದರಾದಂತಹ ಡಿಂಗ್ರಿ ನಾಗರಾಜ್ ಅವರಿಗೆ ನಾಗರಾಜ್ ವಿ ಭೈರಿ ಅವರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಂ, ಮಿಕ್ಕಂಥ ಅತಿಥಿಗಳು ದಯಮಾಡಿ ನಿಂತ್ಕೊಂಡು ಗ್ರೂಪ್ ಫೋಟೋವನ್ನು ಮಾಡ್ಕೋಬೇಕು ಅಂತ ಕೇಳ್ಕೊಳ್ತೀನಿ. ಮೊದಲಿಗೆ ಕನ್ನಡ ಚಿತ್ರರಂಗ ಕಂಡಂತಹ ಖ್ಯಾತ ಹಿರಿಯ ನಟರು ಡಿಂಗ್ರಿ ನಾಗರಾಜ್ ಅವರಿಗೆ ದಯಮಾಡಿ ಎಲ್ಲರೂ ನಮ್ಮೊಂದಿಗೆ ಜೂನಿಯರ್ ಅಂಬರೀಶ್ ಸುರೇಶ್ ಅವರು, ಜೂನಿಯರ್ ವಿಷ್ಣುವರ್ಧನ್ ಲಕ್ಷ್ಮಣ್ ರವರು, ಜೂನಿಯರ್ ರಾಜ್ಕುಮಾರ್ ಅಜಿತ್ ರವರು, ಖ್ಯಾತ ನಟಿ ದಮಯಂತಿ ನಾಗರಾಜ್, ಖ್ಯಾತ ನಟಿ ರೇಖಾ ದಾಸ್, ಎಲ್ಲ ಕಲಾವಿದರು ದಯವಿಟ್ಟು ವೇದಿಕೆಗೆ ಬನ್ನಿ. ಎಲ್ಲ ಮುಖ್ಯ ಅತಿಥಿಗಳ ಜೊತೆಗೆ ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಗ್ರೂಪ್ ಫೋಟೋಗಳನ್ನು ಮಾಡಿಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಬಂದಿರುವಂತಹ ಎಲ್ಲ ಅತಿಥಿಗಳಿಗೆ ಜೂನಿಯರ್ ಶಂಕರನಾಥ್ ಭೋಜರಾಜ್ ಅವರು, ರೇಖಾ ದಾಸ್ ಮೇಡಮ್, ಉಳಿದಂಥ ಎಲ್ಲ ಕಲಾವಿದರು ದಯವಿಟ್ಟು ಮನ್ವಿತಾ ಅವರ ವೇದಿಕೆಗೆ ಬನ್ನಿ. ಆರುಣಿ ಮೇಡಮ್, ಮೂಗು ಸುರೇಶ್ ದಯವಿಟ್ಟು, ಮೂಗು ಸುರೇಶ್ ಸರ್, ನಮ್ಮ ಈ ಓಲ್ಡ್ ಈಸ್ ಗೋಲ್ಡ್ ಹಳೆಯ ನೆನಪು ಹೊಸ ಹುಡುಕು ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಎಲ್ಲ ಕಲಾವಿದರುಗಳಿಗೆ, ಜೂನಿಯರ್ ಕಲಾವಿದರುಗಳಿಗೆ ನಮ್ಮ ಓಂ ಶ್ರೀ ಸಾಯಿರಾಮ್ ಸಾಂಸ್ಕೃತಿಕ ಕಲಾ ವೇದಿಕೆ ಹಾಗೂ ಮೈಸೂರು ಜಿಲ್ಲಾ ಚಿನ್ನ ಬೆಳ್ಳಿ ಕಲಿಸುವ ಅಭಿವೃದ್ಧಿ ಸಂಘದ ವತಿಯಿಂದ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಕ್ಕೆ ಎಲ್ಲ ಅತಿಥಿಗಳ ಮುಖೇನ ಭಾಗಿಯಾದಂತಹ ಎಲ್ಲ ಕಲಾವಿದರಿಗೆ ಇದೀಗ ನೆನಪಿನ ಕಾಣಿಕೆ. ಜೋರಾಗಿ ಚಪ್ಪಾಳೆ ಬನ್ನಿ. ಈ ಒಂದು ಸುಂದರವಾದಂತಹ ಸಂಜೆಯ ಸುಂದರವಾದಂತಹ ಕಾರ್ಯಕ್ರಮ
ಯಶಸ್ವಿಯಾಗಿ ನೆರವೇರ್ತಾ ಇರೋದಕ್ಕೆ ಮೂಲ ಕಾರಣೀಭೂತರು ಈ ಒಂದು ನಮ್ಮೆಲ್ಲ ಪ್ರೀತಿಯ ಕಲಾವಿದರು. ನಾವೆಲ್ಲರೂ ಬಹಳಷ್ಟು ವರ್ಷಗಳಿಂದ ಇವರನ್ನ ತೆರೆಯ ಮೇಲೆ ಸಣ್ಣ ಪರದೆಯಲ್ಲಿ ಹಲವಾರು ಕಾರ್ಯಕ್ರಮಗಳೆಲ್ಲ ನೋಡಿದ್ವಿ. ಇವತ್ತು ನಮ್ಮೆಲ್ಲರ ಸೌಭಾಗ್ಯ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಆಯೋಜಿಸಿರುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಕಣ್ಣಾರೆ ನೋಡ್ತಾ ಇದ್ದೀವಿ, ಅವರ ಪರ್ಫಾರ್ಮೆನ್ಸಸ್ ನೋಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ಸಾಧ್ಯ ಮಾಡಿಕೊಟ್ಟಂತಹ ವಂಶಿ ಸಾಹಿತ್ಯ ಹಾಗೂ ಮೈಸೂರು ಜಿಲ್ಲಾ ಚಿನ್ನ ಬೆಳೆ ಕೆಲಸಗಾರರ ಸಂಘದ ಗೋಲ್ಡ್ ಸುರೇಶ್ ಹಾಗೂ ಜೂನಿಯರ್ ಮಹಾರಾಷ್ಟ್ರ ಮಂಜುಳಾ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಎಲ್ಲ ಕಲಾವಿದರು ಹಾಗೂ ಮುಖ್ಯ ಅತಿಥಿಗಳಿಗೆ ಒಂದು ಜೋರಾದ ಚಪ್ಪಾಳೆ. Wait, sir, wait, sir, wait. Wait, sir, wait. ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಇದೀಗ ಭಾಗಿಯಾದಂತಹ ಎಲ್ಲ ಮುಖ್ಯ ಅತಿಥಿಗಳಿಗೆ ಗೌರವಿಸುವಂತಹ ಸಮಯ.